please explain how Madhava Forum helped you for your entrance studies and how it is helping you now. Dr. Aditi MN. Sir, Dilip sir, lock it. Okay. बोलिए आप जो लाइन बच्चे की ನಾನು ಯುಜಿ ಓದಿದ್ದು ಬಳ್ಳಾರಿ ಕಾರನಾಥ್ ಕಾಲೇಜಲ್ಲಿ. ಈಗ ರಾಮಕೃಷ್ಣ ಕಾಲೇಜಲ್ಲಿ ಫಸ್ಟ್ ಇಯರ್ ಶಲ್ಯ ಜಾಯ್ನ್ ಆಗಿದ್ದೀನಿ. ಮಾಧವ ಫೋರಮಲ್ಲಿ ಓದಿದ್ದು ತುಂಬ ಹೆಲ್ಪ್ ಆಗಿದೆ. ಆದಿತ್ಯ ಸರ್ ಮತ್ತು ದಿಲೀಪ್ ಸರ್ ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡಿದ್ದಾರೆ. ಎಂಟ್ರೆನ್ಸ್ ಚೆನ್ನಾಗಾಯಿತು. ನೌ ಐ ಆಮ್ ಹ್ಯಾಪಿ. Prasusha. Myself Dr. Prasusha, AUG JMC Bangalore and PG JMC Bangalore, Department of Dravyaguna. ಎಷ್ಟು ಹೆಲ್ಪ್ ಆಯಿತು ಮಾಧವ ಫೋರಮ್ ಅಂತ ಹೇಳಿದ್ರೆ, ವಾಟ್ ವಿ ಡಿನ್ ಸ್ಟಡಿ ಇನ್ ದೋಸ್ ಕೈಂಡ್ ಆಫ್ ಇಯರ್ಸ್ ಅದೆಲ್ಲ 1 year ಅಲ್ಲಿ ಕಲಿಯೋಕ್ಕಾಯ್ತು ನಮಗೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಆದಿತ್ಯ ಸರ್ ಅಂಡ್ ದಿಲೀಪ್ ಸರ್. ಅಂಡ್ 1 month ಮುಂಚೆ ಸರ್ ಕೂಡ ಬಂದಿದ್ರು ಗೈಡ್ಲೈನ್ಸ್ ಕೊಡೋಕ್ಕೆ. ನಾವು ಯಾವ ಪೊಸಿಷನ್ ಇದ್ವಿ ಅಂದ್ರೆ ವಿ ಡಿಂಟ್ ಟುಕ್ ಸೀರಿಯಸ್ಲಿ ಎಕ್ಸಾಮ್ಸ್ ಆಕ್ಚುಲಿ. ಸರ್ ವಾಸ್ ಲೈಕ್ ನಿಮ್ಗೆ ಯಾರಿಗೂ ಸೀಟ್ ಸಿಗಲ್ಲ ಹಾಗಿದ್ದೀರಾ ನೀವು. ಪರ್ಸನಲಿ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್ ಆಕ್ಚುಲಿ. ನೋ ಸೀಟ್ ಬೇಕು ಈ ಸರಿ. And those words helped me a lot actually. Thank you so much, sir. Thank you, sir. Ashwini Esther. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅಶ್ವಿನಿ ಎಸ್ ಪೈ. ನಾನು ಯುಜಿ ಮಾಡಿದ್ದು ಸುಶ್ರುತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಇವಾಗ ಪಿಜಿ ಡಿಪಾರ್ಟ್ಮೆಂಟ್ ಆಫ್ ದ್ರವ್ಯಗುಣ ಜಿಎಂಸಿ ಬ್ಯಾಂಗ್ಳೂರಲ್ಲಿ. ಆಕ್ಚುಲಿ ನಾವು ಮಾಧವಪುರಂ ಬರಕ್ ಮುಂಚೆ ನಾವೇ ಓದಕ್ ಟ್ರೈ ಮಾಡಿದ್ವಿ, ಬಟ್ ಇಲ್ಲಿ ಬಂದ್ಮೇಲೆ ಒಂದು ಡಿಸಿಪ್ಲಿನ್ ಅಪ್ರೋಚ್ ನ ಇವ್ರು ಸರ್ ಇಬ್ರು ಹೇಳ್ಕೊಟ್ಟಿದ್ದಾರೆ. ಎನಿ ಟೈಮ್ ನಮ್ ರಾತ್ರಿ 12 ಗಂಟೆಗೆ ಟೆಕ್ಸ್ಟ್ ಮಾಡಿದ್ರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಏನೇ ಪ್ರಾಬ್ಲಮ್ ಇದ್ರು ಆಲ್ವೇಸ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೋ ಪ್ಲೀಸ್ ಫಾಲೋ ಮಾಡಿ. ಇನಿಷಿಯಲಿ ಲೈಟ್ ಆಗಿ ತಗೊಂಡ್ರು ವೆನ್ ಯು ಆರ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಯುವರ್ ಕಂಪ್ಯೂಟರ್ ಕೌನ್ಸಿಲಿಂಗ್ ಟೈಮ್ ಅಲ್ಲಿ 1 ವರ್ಷ ವೇಸ್ಟ್ ಆದ್ರೆ ಎಷ್ಟು ದುಃಖ ಆಗುತ್ತೆ. ಯು ಡೋಂಟ್ ವಾಂಟ್ ಟು ಫೇಸ್ ದಟ್. ಸೊ ಅವ್ರು ಹೇಳಿದ್ದು ನಾ ಸೀರಿಯಸ್ ಆಗಿ ತಗೊಂಡು ಕಷ್ಟಪಟ್ಟು ಓದಿ ಅಂತ. ಇಟ್ ಇಸ್ ಮೈ ಸಿನ್ಸಿಯರ್ ಏನ್ ಹೇಳೋದು ಸಲಹೆ ಎಲ್ಲ ಅಂತ. ಥ್ಯಾಂಕ್ ಯು ಸರ್. ಪರ್ಸನಲಿ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸರ್. Myself, Dr. Jagdish. I have completed my UG from Athreya Ayurvedic Medical College, Doddaballapur. I am doing my PG in Kalabaleshwar College, Bangalore, in Department of Panchakarma. I have learnt, actually in 5.5 years, we have just only studied gross study of the subjects for exam sake. But after coming in Madhavan Forum, we have studied the subject in detail and at the minute level. And I thankful for Dr. Dilip sir and Dr. Aditya sir for good guidance. Shama. Myself Shama Kulkarni. I completed my UG at Gadag DGM College and I am completing now pursuing my Prasuti at Round College. ಸೊ ನಾನು ಡಿಸೆಂಬರಲ್ಲಿ ಜಾಯ್ನ್ ಆಗಿದ್ದು ಇಲ್ಲಿ ಬಂದ್ಬಿಟ್ಟು. ಫಸ್ಟ್ ಒಂದ್ಸಲ ಟ್ರೈ ಮಾಡಿದೆ ಬಟ್ ಸೆಲ್ಫ್ ಸ್ಟಡಿ, ಬಟ್ ಅದೆಲ್ಲೂ ವರ್ಕೌಟ್ ಆಗಲಿಲ್ಲ. ಸೊ ಸರ್ ಗೈಡೆನ್ಸ್ ನಿಂದ ಆಗಿರೋದು.
ಆಮೇಲೆ ಸಂಹಿತಾ ಸಿದ್ಧಾಂತ ಏನು ಶ್ಲೋಕಾಸ್ ಓದ್ಬೇಕಂದ್ರೆ ಯೋಗೇಶ್ ಅವರಿಂದ ಕಲ್ತಿರೋದು. ಸೊ ಅವರಿಂದಾನೇ ಜಾಸ್ತಿ ಹೆಲ್ಪ್ ಆಗಿರೋದು. ಮೈನ್ಯೂಟ್ ಥಿಂಗ್ಸ್ ಸಂಹಿತಾ ಹೆಂಗ್ ಓದ್ಬೇಕು, ಸಿಂಗಲ್ ಶ್ಲೋಕ ವರ್ಡ್ಸ್ ಹೆಂಗ್ ಹೇಳ್ಬೇಕಂತ ಕೊಟ್ಟಿರೋ ಅವಿದ್ಯ ಸರ್. ದಿಲೀಪ್ ಸರ್ ಸಬ್ಜೆಕ್ಟ್ಸ್ ಹೆಂಗ್ ಡೀಲ್ ಮಾಡಬೇಕು ಸೂಪರ್ಫಿಷಿಯಲ್ ಆಗಿ, ಇಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ನಿಮ್ಗೆ CET ಬೇಕಾಗಿರೋದು ಅಂತ ಹೇಳ್ಕೊಟ್ಟಿರೋದು ದಿಲೀಪ್ ಸರ್. ಸೊ ಮದರ್ ಫಾರಂ ಹೆಲ್ಪ್ ಅ ಲಾಟ್. ಥ್ಯಾಂಕ್ ಯು Doctor, Very good evening all. Myself Dr. Gopa. I completed my UG in Ghataprabha College 2 years back. After that ನಾನು 2 ವರ್ಷ ಗ್ಯಾಪ್ ಮಾಡಿದೆ. EHC ವರ್ಕ್ ಮಾಡ್ತಿದ್ದೆ. ನಾನು MD ಮಾಡಬೇಕು ಅಂತಿತ್ತು. ಸ್ಟಾರ್ಟಿಂಗ್ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾವುದೂ ಐಡಿಯಾ ಇರಲಿಲ್ಲ ಹೇಗೆ ಓದಬೇಕು, ಹೇಗೆ ಪ್ರಿಪೇರ್ ಮಾಡಬೇಕು ಅಂತೇಳಿ. ಸೊ ನನ್ನ ಮಾಧವಪುರಂ ನನ್ನ ಫ್ರೆಂಡ್ ಒಬ್ಬರು ಟ್ಯೂಷನಿಗೆ ಬರ್ತಿದ್ರು ಇಲ್ಲಿ. ಅವ್ರಿಗೆ ಕೇಳ್ಕೊಂಡು ನಾನು ಇಲ್ಲಿ ಜಾಯ್ನ್ ಆದೆ. ಸ್ಟಾರ್ಟಿಂಗ್ ನಾನು ವರ್ಕ್ ಮಾಡ್ಕೋತಾನೆ ಎವ್ರಿ ಸಂಡೇ ಬಂದು ಕ್ಲಾಸಿಗೆ ಬಂದು ಹೋಗಿ ಮಾಡ್ತಾ ಇದ್ದೆ. ಬಟ್ ಬಂದು ಹೋಗಿ ಮಾಡೋದ್ರಲ್ಲೇ ಟೈಮ್ ಎಷ್ಟಾಗ್ತಿತ್ತು, ಓದ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಹೇಗೆ ಓದ್ಬೋದು ಅನ್ನೋದನ್ನ ಸರ್ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಈ ವೀಕಲ್ಲಿ ಸರ್ ಏನು ಹೇಳ್ತಿದ್ರಲ್ಲ, ನೆಕ್ಸ್ಟ್ ವೀಕ್ ಟೆಸ್ಟ್ ಇಡ್ತಿದ್ರು. ಅಂದ್ರೆ ನಾವು ಎಷ್ಟು ಓದಿದ್ದೀವಿ, ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ. ನಾವು ಏನಾದ್ರು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಎಲ್ಲಿ ತಪ್ಪಿದೀವಿ ಅಂತ ಇಂಡಿವಿಜುವಲ್ ಆಗಿ ಇಬ್ಬರು ಸರ್ ನಮಗೆ ಗೈಡ್ ಮಾಡ್ತಿದ್ರು, ಮತ್ತೆ ಕೌನ್ಸಿಲಿಂಗ್ ಮಾಡ್ತಿದ್ರು. ಎಲ್ಲಿ ತಪ್ಪು ಮಾಡ್ತಿದ್ವಿ, ಹೇಗೆ ಓದಬೇಕು ಅನ್ನೋದನ್ನ ಸರ್ ಚೆನ್ನಾಗಿ ಗೈಡ್ ಮಾಡ್ತಿದ್ರು. ಆಫ್ಟರ್ ದಟ್ ಆದಿತ್ಯ ಸರ್ ಶ್ಲೋಕಾಸ್ ಹೇಗೆ ಓದಬೇಕು ಡೀಟೇಲ್ ಆಗಿ, ಅಂದ್ರೆ ಯೂಶಲಿ ಏನಂದ್ರೆ ಗ್ರಾಸ್ ಆಗಿ ಓದಿರ್ತೀವಿ, ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ಆಫ್ಟರ್ ದಟ್ ಈಚ್ ಅಂಡ್ ಎವ್ರಿಥಿಂಗ್ ನಾವು ಹೇಗೆ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ, ಸ್ಮಾರ್ಟ್ ವರ್ಕು PG CET ಮಾರ್ಟರ್ಸ್. ಸೊ ಅದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಟ್ರು. ಇನ್ನು ದಿಲೀಪ್ ಸರ್ ಅಂತಂದ್ರೆ ಸಬ್ಜೆಕ್ಟ್ ಚೆನ್ನಾಗಿ ಹೇಳ್ತಿದ್ರು, ಅದ್ರ ಜೊತೆ ಪ್ರಾಕ್ಟಿಕಲ್ ನಾಲೆಡ್ಜನ್ನು ಚೆನ್ನಾಗಿ ಹೇಳ್ತಿದ್ರು ಸರ್. ಪ್ರಾಕ್ಟಿಕಲ್ ನಾಲೆಡ್ಜು ತುಂಬ, ಇವನ್ ನಾನು PHC ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸರ್ ಹೇಳಿದಂಥ ಎಷ್ಟೊಂದನ್ನ ನಾನು ಅಳವಡಿಸ್ಕೊಂಡೆ. ಮತ್ತು ಆದಿತ್ಯ ಸರ್ ದಿಲೀಪ್ ಸರ್ ತುಂಬ ಚೆನ್ನಾಗಿ ಕೋಚಿಂಗ್ ಮಾಡಿದ್ದಾರೆ. ಅವ್ರದ್ದು ಏನಂತಾರ ಅದನ್ನ ಅವ್ರೇನು ಅಡ್ವೈಸ್ ಕೊಟ್ಟಿರಲ್ಲ ಅದನ್ನ ನಾವು ಅಳವಡಿಸ್ಕೋಬೇಕು, ಸೀರಿಯಸ್ ಆಗಿ ತಗೋಬೇಕು. ಆಮೇಲೆ ಯೋಗೀಶ್ ಸರ್ ಹೇಳ್ಬೇಕಂತಂದ್ರೆ ಆಕ್ಚುಲಿ ಲಾಸ್ಟ್ 20 days ಇದ್ದಾಗ ಬಂದಿದ್ದು. ಆದ್ರೂ ಇನ್ನೂ 20 days ಉಳಿದಿತ್ತು, ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. ಬಟ್ ಇನ್ನೂ ಹೇಗೆ ಓದ್ಬೇಕಪ್ಪ ಅನ್ನೋದು ನಾನು ಅಂದ್ರೆ ಪಂಚಕರ್ಮ ತಗೋಬೇಕು ಅಂತ ಅನ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ನಾನು ಡೀಟೇಲ್ ಆಗಿ ಸರ್ ಕ್ಲಾಸ್ ತಗೊಂಡಾಗ ಸಂಹಿತಾ ಸಿದ್ಧಾಂತ ಬಗ್ಗೆ, ಆಮೇಲೆ ಅದು ಸಂಹಿತಾ ಹೇಗೆ ಓದಬೇಕು, ಅದೇ ಬೇಸಿಕ್ ನಾಲೆಡ್ಜ್ ನಮಗೆ. ಅದೇ ಅಂದ್ರೆ ಏನಂತಾರಲ್ಲ ನಾಲೆಡ್ಜ್, ನಮ್ಮ ಸಂಹಿತಾ ನಾವು ನೀಟಾಗಿ ಗೊತ್ತಿದ್ರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಬೋದು. ಸೊ ಅದಾದ್ಮೇಲೆ ನಾನು ಮಾಡಿದ ಸಂಹಿತಾ ಸಿದ್ಧಾಂತದಲ್ಲೇ ಮಾಡಬೇಕು PGನ ಅನ್ಕೊಂಡೆ. ಸೊ ಐ ಗಾಟ್ ಸಂಹಿತಾ ಸಿದ್ಧಾಂತ PG ಮೈಸೂರು ಕಾಲೇಜ್. ಆದಿತ್ಯ ಸರ್ ಮತ್ತು ಯೋಗಿ ಸರ್ಗೆ ನಾನು ಥ್ಯಾಂಕ್ಸ್. ಮಾಧವಪುರಂಗೆ Dr. Janani. ಮಾಧವಪುರಂಗೆ ಬರೋಕ್ಕಿಂತ ಮುಂಚೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ನಾವು ಓದೋ ರೀತಿನೇ ಬೇರೆ ಇತ್ತು. ಇಲ್ಲಿ ಬಂದಮೇಲೆ ಓದೋ ರೀತಿನೇ ಬದಲಾಯಿತು. ಯಾಕಂದ್ರೆ ಮೇನ್ಲಿ ನಾವು ಒಂದು ಸಬ್ಜೆಕ್ಟನ್ನ ತುಂಬ ಓದಿಟ್ಕೊಂಡು ಓದೋ ಅಭ್ಯಾಸ ಇತ್ತು ನಮಗೆ. ದಿಲೀಪ್ ಸರ್ ಆದಿತ್ಯ ಸರ್ ಹೇಳೋರು half an hour ಒಂದ್ಸತಿ ನೀವು ಸಬ್ಜೆಕ್ಟ್ ಚೇಂಜ್ ಮಾಡಿ ಓದಬೇಕು, ಇಲ್ಲ ಅಂದ್ರೆ ಎಂಟ್ರೆನ್ಸ್ ನಿಮ್ದು ಕ್ಲಿಯರ್ ಆಗಲ್ಲ, ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್. ಆ ಥರ ಎಷ್ಟೊಂದು ಐಡಿಯಾಸ್ ಸರ್ ಹೇಳಿ ನಮಗೆ ತುಂಬ ಕಷ್ಟ ಆಗ್ತಿತ್ತು. ಅದನ್ನ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಡಿಫಿಕಲ್ಟ್ ಆಯಿತು. ಬಟ್ ಅವ್ರ ಗೈಡೆನ್ಸ್ ಇಂದ ನಮ್ಗೆ ಅದು ಬಂತು. ಇನ್ನೊಂದೇನಂದ್ರೆ ಅಪ್ರೋಚ್ ಟುವರ್ಡ್ಸ್ ಸಂಹಿತಾ ಚೇಂಜ್ ಆಯಿತು. ನಾವು ಎಕ್ಸಾಮ್ ಪರ್ಪಸ್ಗೆ ಯಾವ್ದು ಇಂಪಾರ್ಟೆಂಟ್ ಶ್ಲೋಕಾಸ್ ಇದೆ ಅದನ್ನ ಮಾತ್ರ ಟಿಕ್ ಕೊಡ್ಕೊಂಡು ಪಾಸ್ ಆಗೋದಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಸರ್ 6:30-7 ಗಂಟೆ ಆಗ್ತಿದ್ದಂಗೆ ನಮಗೆ ಇನಿಷಿಯಲಿ ಅಯ್ಯೋ ಇನ್ನೂ ನೆಕ್ಸ್ಟ್ ಚಾಪ್ಟರು ಮಾಡ್ತಾರ, ಇನ್ನೂ ಮುಂದೆ ಮಾಡ್ತಾರ ಅನ್ನೋದು ತಲೆಯಲ್ಲಿರೋದು ವಿನಃ ಆಮೇಲೆ ಮಧ್ಯ ಹೋಗ್ತಾ ಹೋಗ್ತಾ ನಮಗೆ ಬೇಕು ಅಂತ ಅನ್ಸೋ ರೀತಿಲಿ ಆಗಿತ್ತು. ಬಿಕಾಸ್ ಅವ್ರು ಏನೂ ಬಿಡದೇನೆ ಒಂದೊಂದು ಪಾಯಿಂಟನ್ನು ಯಾವ ಶ್ಲೋಕದಲ್ಲಿ ಎಂಟ್ರೆನ್ಸ್ ಅಲ್ಲಿ ಏನು ಕೇಳ್ಬೋದು ಅದನ್ನ ಇದು ಮಾಡ್ತಿದ್ರು. ಮತ್ತೆ ದಿಲೀಪ್ ಸರ್ ಸಬ್ಜೆಕ್ಟ್ ವೈಸ್ ನಾವು ಅನ್ಕೋತಿದ್ವಿ ಇಷ್ಟು ದೊಡ್ಡ ಸಬ್ಜೆಕ್ಟ್ ನಾವು ಒಂದು ವಾರದಲ್ಲಿ ಹೆಂಗ್ ಕವರ್ ಮಾಡಕ್ ಸಾಧ್ಯ ಅಂತ. ನಾವು ಥಿಯರಿ ತರ ಓದ್ತಾ ಕೂತ್ರೆ ಆಗಲ್ಲ. ಇಲ್ಲಿ ಬಂದು ಸರ್ ನಮಗೆ ಎಷ್ಟು ಗೈಡ್ ಮಾಡಿದ್ರು ಅನ್ನೋದು ನಮಗೆ ಗೊತ್ತು. ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ಸೀಟ್ ಸಿಗೋದು ಇಸ್ ನಾಟ್ ಡೌಟ್ಫುಲ್ ಅಟ್ ಆಲ್. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ಆ್ಯಂಡ್
ಕೊನೆಯಲ್ಲೇ ಯೋಗೀಶ್ ಸರ್ ನೋಡಿದ್ಮೇಲಂತೂ ನಮಗೆ ಅವ್ರ ಶ್ಲೋಕ ಯಾವ ಪೇಜಲ್ಲಿ ಎಷ್ಟನೇ ಸೈಡಲ್ಲಿ ಯಾವ ಸೈಡಲ್ಲಿ ಎಷ್ಟನೇ ಪೇಜ್ ನಂಬರಲ್ಲಿ ಇದೆ ಅನ್ನೋರು ಹೇಳೋರು. ಅದು ಕೇಳಿ ವಿ ಹ್ಯಾವ್ ಟು ಅಟ್ ಲೀಸ್ಟ್ ಡೂ ಸಮಥಿಂಗ್ ಟು ಬಿ ಅಟ್ ಲೀಸ್ಟ್ 0.00001% of what he is. So really thankful to all of them. Yeah, I am doing my PG in Panchakarma at Kalabhaireshwara College. Dr. Shakuntala Patil. Last year, 14 years ನಾನು ಅಲೋಪತಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಿಕಾಸ್ ಐ ಹ್ಯಾವ್ ಕಂಪ್ಲೀಟೆಡ್ ಮೈ KMS 1997. ಸೊ ರೌಂಡ್ ಆಫ್ ನನಗೆ 80 to 90 ಪೇಷಂಟ್ಸ್ ಇರ್ತಿದ್ರು ಪರ್ ಡೇ. ಐ ಫೆಡ್ ಅಪ್ ವಿತ್ ಪ್ರಾಕ್ಟೀಸ್ ಬಿಕಾಸ್ ಐ ಆಮ್ ನಾಟ್ ದ ಅಥರೈಸ್ಡ್ ಪರ್ಸನ್ ಟು ಪ್ರಾಕ್ಟೀಸ್ ದಟ್ ಅಲೋಪತಿ. Still now I am practicing, but I give first preference to my system. When I realize this, that I don't want to follow anybody in my life. Mostly career ಅಲ್ಲಿ ನಾನು ಯಾರು ಫಾಲೋ ಮಾಡಲಿಲ್ಲ. ಐ ಶುಡ್ ಬಿ ಮೈ ಓನ್ ಲೈಕ್. ಆಮೇಲೆ ಅವತ್ತು ಅನ್ನಿಸ್ತು ಎರಡು ಸಿಸ್ಟಮಲ್ಲಿ ಕಾಲಿಡಬಾರ್ದು. ಆಯುರ್ವೇದ ಅಂದ್ರೆ ಏನು ಅಂದರೆ ಆವಾಗ ಹವಾ ಇದ್ದಿದ್ದು ಪಂಚಕರ್ಮ. ಸೊ ಎಲ್ಲೋ ಒಂದು ಕಡೆ ಪಂಚಕರ್ಮ ಕಲ್ತ್ರೆ ಸರಿ ಹೋಗುತ್ತೆ ಅಂತ 1 ತಿಂಗಳು JMCಗೆ ಅಲ್ದಾಡಿದೆ. ಅಲ್ಲೇನೂ ಸಿಗಲಿಲ್ಲ. ಡೈರೆಕ್ಟರ್ ಮೀಟ್ ಮಾಡಿ ಸರ್ ಒಂದು 3 ತಿಂಗಳು ನನಗೆ ಪಂಚಕರ್ಮ ಕಲಿಯೋಕ್ಕೆ ಅವಕಾಶ ಕೊಡಿ ಅಂದರೆ ನೀವು ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತೀರಾ ಅಂದ್ರೆ ದೆನ್ ಐ ಸೆಡ್ ಓಕೆ. ಆವಾಗ ಐ ಮೆಟ್ ಡಾಕ್ಟರ್ ನಿಶ್ಚಿತಾ. ಮೋಸ್ಟ್ಲಿ ಸುಮಾರು ಜನಕ್ಕೆ ಗೊತ್ತಿದೆ JMC ಸ್ಟೂಡೆಂಟಿಗೆ. ಅವಳದು ಇಂಟರ್ನ್ಶಿಪ್ ಟೈಮಲ್ಲಿ ಪಂಚಕರ್ಮದ್ದು ಇದರಲ್ಲಿತ್ತು. ಸೊ ದಟ್ ಟೈಮ್ ಶಿ ಟೋಲ್ಡ್ ಮಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಲೈಕ್ ಡೂಯಿಂಗ್ PG, ಸೊ ವೈ ಡೋಂಟ್ ಯು ಜಾಯಿನ್ ಮಾಡೋ ಫೋರಮ್ ಅಂತ ಹೇಳಿದ್ರು. ದಟ್ ಟೈಮ್ ಸರ್ ಮೀಟ್ ಮಾಡಿದೆ. ಆಮೇಲೆ ಏನು ಬೇಕು ಅಂತ ಒಟ್ಟಿನಲ್ಲಿ ನಾನು ಆಯುರ್ವೇದ ಪ್ರಾಕ್ಟೀಸ್ ಮಾಡಬೇಕು, ನೀವು PG ಆದರೂ ಸಿಗಲಿ ಬಿಡಲಿ ಅಂತ ನಾನು ಹೇಳಿದೆ. ದೆನ್ ಐ ಜಾಯಿನ್ಡ್. ಇನಿಷಿಯಲಿ ನನಗೆ ಇಲ್ಲಿ ಬರಬೇಕಾದ್ರೆ ತ್ರಿಫಲ ಬಿಟ್ಟು ಏನೂ ಗೊತ್ತಿರಲಿಲ್ಲ, ತ್ರಿಕಟನೂ ಗೊತ್ತಿರಲಿಲ್ಲ ಟು ಬಿ ಫ್ರಾಂಕ್. ಬಿಕಾಸ್ 14 years ಪ್ರಾಕ್ಟೀಸಿಂಗ್ ಅಲೋಪತಿ ಮೀನ್ಸ್ ಇಟ್ಸ್ ಓನ್ಲಿ ಒನ್ ವೇ ಆಫ್ ಸಿಸ್ಟಮ್. ಒಂದು ಆಂಟಿಬಯೋಟಿಕ್ ಬರೀ, ಒಂದು ಆಂಟಾಸಿಡ್ ಬರೀ, ಅದರ್ವೈಸ್ ಗೋ ವಿತ್ ಸಮ್ ಅದರ್ ಮೆಡಿಸಿನ್ ದಟ್ಸ್ ಆಲ್. ಸೊ ಏನೂ ನೆನಪಿರಲಿಲ್ಲ. ಅಷ್ಟು ಹೇಳಿದ್ರೆ ಸರಿ ಒಂದು ಕಲಿಯೋಕ್ಕೆ ಅಂತ ಬಂದೆ. PG ಸಿಕ್ಕರೆ ಸಿಗಲಿ, ಇಲ್ಲ ಅಂದರೆ ಇಲ್ಲೇ. ದೆನ್ ಐ ಸ್ಟಾರ್ಟೆಡ್. ಆ್ಯಂಡ್ ಮೋರ್ ಓವರ್ ಮೈ ಫಸ್ಟ್ ಈಸ್ ಲವ್ ಟುವರ್ಡ್ಸ್ ಚರಕ. ಚರಕ ಒಂದು ಓದಿದ್ರೆ ಸಾಕು, ನೋಡೋಣ ಅದರಲ್ಲಿ ಚಿಕಿತ್ಸಾ ಸೂತ್ರ ಮಾಡಿದರೆ ಸಾಕು ಅಂದ್ಕೊಂಡು ಬಂದೆ. ಸೊ ಸ್ಲೋಲಿ ಸರ್ ಚರಕ ಕಲಿಸಿದ್ರು. ಉಳಿದ ಸಬ್ಜೆಕ್ಟು ದಿಲೀಪ್ ಸರ್ ಕಲಿಸಿದ್ರು. ಮೋಟಿವೇಟ್ ಮಾಡ್ತಿದ್ರು. ಮೋರ್ ಓವರ್ ಎಲ್ಲದಕ್ಕಿಂತ ಮೇನ್ ಅಂದರೆ ದಿಲೀಪ್ ಸರ್ದು ಮೇನ್ ಕ್ವಾಲಿಟಿ ಅಂತಂದರೆ ಮೋಟಿವೇಟ್ ಮಾಡಿ, ಏನಾಗಲ್ಲ ಮಾಡಿ. ಸೊ ದಟ್ ಗಿವ್ ದ ಎನರ್ಜಿ. ಬಿಕಾಸ್ ಫ್ಯಾಮಿಲಿ ಪ್ರಾಬ್ಲಮ್ಸು, ಮಕ್ಕಳು, ಅದು ಇದು. ಸೊ 1 year ಫಸ್ಟ್ ಇಯರ್ ಅಪಿಯರ್ ಆದಾಗ ಐ ಗಾಟ್ ವಿದಿನ್ 100 ರ್ಯಾಂಕಿಂಗ್. ನಂಗೆ ಇಲ್ಲಿ ಸಿಗಲಿಲ್ಲ. ದಟ್ ಟೈಮ್ ಬೇರೆ ಪ್ಲೇಸಸಲ್ಲಿ ಸಿಕ್ತು. ಐ ಆಮ್ ಅನೇಬಲ್ ಟು ಡು ಬಿಕಾಸ್ ನನ್ನ ಫ್ಯಾಮಿಲಿ ಸೆಟ್ಲ್ ಆಗಿತ್ತು, ನಂಗೆ ಆಗ್ತಿರಲಿಲ್ಲ. ಆ್ಯಂಡ್ ಸೆಕೆಂಡ್ ಟೈಮ್ ಟ್ರೈ ಮಾಡಬೇಕು ಅಂದ್ಕೊಂಡು ಲೇಟಾಗಿ ಅರೌಂಡ್ ಡಿಸೆಂಬರಲ್ಲಿ ಜಾಯಿನ್ ಆದೆ. ಮತ್ತೆ ಒಂದು ಮಂತ್ ಬಂದು ನಮ್ಮ ಫ್ಯಾಮಿಲಿದೇನೋ ಪ್ರಾಬ್ಲಮ್ ಆಯಿತು, ಮತ್ತೆ ಐ ಡ್ರಾಪ್ಡ್. ಸೊ ಮತ್ತೆ ಆಮೇಲೆ ಇನ್ನೊಂದು ಎಕ್ಸಾಮ್ದು ಡೇಟ್ ಅನೌನ್ಸ್ ಆಯಿತು. ಅಮ್ಮಂಗೆ ಕಾಲ್ ಮಾಡಿದೆ. ಐ ಕಾಲ್ ನನ್ನ ಮಗ. ಸೊ ಅಮ್ಮ ಏನು ಮಾಡಲಿ ಅಂತ, ದಿಸ್ ಇಸ್ ಯುವರ್ ಲಾಸ್ಟ್ ಚಾನ್ಸ್. ಬಿಕಾಸ್ ನೀನು PG ಫೈನಲ್ ಇಯರ್ ಇರೋದು, ನಿನ್ನ ಮಗಳು SLC ಇರ್ತಾರೆ, ಆಮೇಲೆ ನಿಮ್ಗೆ ಟೈಮ್ ಸಿಗೋದು. ಜಸ್ಟ್ ಡೂ ಇಟ್ ಅಂತ 1 month ಬಂದೆ ರೆಗ್ಯುಲರ್ ಸರ್ ಹತ್ರ. ಐ ಫಾಲೋಡ್. ಅವ್ರು ಏನೇನು ಹೇಳಿದ್ರು ಕರೆಕ್ಟಾಗಿ ಫಾಲೋ ಮಾಡಿದೆ ಅಷ್ಟೇ. ಯಾಕಂದರೆ ಗ್ರಾಸ್ ಆಗಿ ಓದ್ತಾ ಹೋಗ್ಬೇಕಾಗುತ್ತೆ. ಫೈನಲ್ ನೀವು ಅಪಿಯರ್ ಆದಂಗೆ ನೀವು ಇಂಡೆಪ್ತ್ ಫಸ್ಟ್ ಇಯರಲ್ಲಿ ಓದಿದ್ವಿ. ನಂಗೆ ಮಧ್ಯದಲ್ಲಿ 1 hour ಟೈಮ್ ಸಿಕ್ಕಾಗ ಮನೆಯಲ್ಲಿ ನಂದು ಕ್ಲಿನಿಕ್ ಎಲ್ಲ ಮುಗಿಸಿ ಬರುವಾಗ ಮತ್ತೆ ಇನ್ನೊಂದು ಎಕ್ಸ್ಕ್ಯೂಸ್ ಇತ್ತು ಅಂದರೆ ಬೆಳಗ್ಗೆ ನಾನು ಪ್ರಾಕ್ಟೀಸ್ ಮಾಡಿ 11:30 ಬಂದರೂ ನನ್ನ ಕ್ಲಾಸಿಗೆ ಜಾಯಿನ್ ಮಾಡ್ತಿದ್ದೆ. ಯೂಶ್ವಲಿ ಸರ್ ಯಾರಿಗೂ ಮಾಡ್ತಿರ್ಲಿಲ್ಲ ಅದನ್ನು. ಸೊ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ದ್ಯಾಟ್. ಯಾಕಂದರೆ ತುಂಬ ಸ್ಟ್ರಿಕ್ಟ್ ಆಗಿದ್ರೆ ನನಗೆ ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಐ ಗಾಟ್ ಸೀಟ್ at JMC 2013. And I and finished 2 years back. ಒಂದು ಏಮ್ ಇಟ್ಟು ಮಾಡಬೇಕು ಅಂದರೆ ಇವಿಗೆ ಬಟ್ ವೇ ಪ್ಯಾಟರ್ನ್ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆದರೂ ಸರ್ನ ಇಬ್ಬರು ಕೇಳ್ತೀನಿ, ಸರ್ ನನಗೆ ಇಲ್ಲಿ ಡೌಟ್ ಅನ್ನಿಸ್ತಾ ಇದೆ, ಬೇರೆ ಐ ಆಮ್ ಗೋಯಿಂಗ್ ರಾಂಗ್.
ಇಲ್ಲಿ ಬಂದಾಗ ಕಲಿಬೇಕಾದ್ರೆ ನಾನು ಅನ್ನೋದು ಬಿಟ್ಟು ನಾವು ಏನು ಬೇಕು ಅನ್ನೋದು ಅಥವಾ ಪ್ರತಿ ಸ್ಟೆಪ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್ ಕೇಳಿದ್ರೆ ಇಲ್ಲಿ ಗೆಟ್ ಡೆಫಿನೆಟ್ಲಿ. ಬೇರೆದನ್ನೆಲ್ಲ ತಲೆಗೆ ಇಟ್ಕೋಬೇಡಿ, ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಮಾಡಿ ಮೇಡಮ್ ಅವ್ರು ಮಾಡ್ತಾ ಇರೋದು ನಿಮಗೆ ಏನ್ರಿ ಅಪ್ಪ ಸಮಸ್ಯೆ? ಓದೋರಿಗೆ ಏನ್ ಸಮಸ್ಯೆ ಹೇಳಿ? ಅವರಂತೂ ಮನೆ ಮಠ ಎಲ್ಲ ನೋಡಿ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡ್ತಿದ್ರೆ ನಿಮಗೆ ಏನು ಇದರಲ್ಲಿ ಕಷ್ಟ ಇದೆ ಹೇಳಿ? myself Chaitra. I'm doing Dravyaguna in JMC. ನಾನು ಎಲ್ಲರೂ ಹೇಳಿದ್ರು ಸರ್ ಹೇಗೆ ಗೈಡ್ ಮಾಡ್ತಾರೆ ಅಂತ. ಇವನ್ ಅವರು ಹೇಳೋ ಗೈಡೆನ್ಸ್ ಮೈನ್ಯೂಟ್ ಲೆವೆಲ್ ಅಲ್ಲೇ ಹೇಳ್ತಾರೆ. ಅವರು ಹೇಳೋ ಗೈಡೆನ್ಸ್ ಪ್ರತಿಯೊಂದನ್ನು ಫಾಲೋ ಮಾಡಿದ ರಿಸಲ್ಟೇನೆ ಇವಾಗ ನಾವೆಲ್ಲ ಸೀಟ್ ತಗೊಂಡಿರೋದು. ಅವ್ರ ಗೈಡೆನ್ಸ್ ಅಲ್ದೇನೆ ನಾವು ಕೌನ್ಸಿಲಿಂಗ್ ಹೋದಾಗ್ಲೂ CET ಕೌನ್ಸಿಲಿಂಗ್ ಹಾಲಲ್ಲಿ ನಮ್ಮನ್ನ ಬಿಟ್ಟು ಈವನ್ ನಮ್ಮ ಪೇರೆಂಟ್ಸ್ನೂ ಅಲೋ ಮಾಡ್ತಾ ಇರ್ಲಿಲ್ಲ. ಬಟ್ ಇವ್ರಿಬ್ರು ಬಂದ್ ಅಲ್ಲಿ ಕೂತಿದ್ರು, ಅದು ಹೇಗ್ ಬಂದಿದ್ರು ಗೊತ್ತಿಲ್ಲ. ಅಲ್ಲಿ ಕೂಡ ಅಲ್ಲೂ ಗೈಡ್ ಮಾಡೋದನ್ನ ಬಿಟ್ಟಿರ್ಲಿಲ್ಲ ಅವರು. ನಿಮ್ಗೆ ಎಲ್ಲೆಲ್ಲಿ ಸೀಟ್ ಸಿಗುತ್ತೆ, ನಿಮ್ಗೆ ಏನೇನು ಆಪ್ಷನ್ಸ್ ಇಟ್ಕೊಂಡಿದ್ದೀರಾ, ಈ ಸಬ್ಜೆಕ್ಟ್ ಬೇಡ, ನಿಮ್ಗೆ ಮುಂದೆ ಫ್ಯೂಚರ್ ಇಲ್ಲ, ತಗೊಳ್ಳಿ, ಸೆಕೆಂಡ್ ರೌಂಡ್ ಅಲ್ಲಿ ಪಕ್ಕಾ ಸಿಗುತ್ತೆ, ಗವರ್ಮೆಂಟ್ ಕಾಲೇಜಲ್ಲೇ ಸಿಗುತ್ತೆ, ಇವಾಗ ಇಲ್ಲಿ ತಗೊಳ್ಳಿ, ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಅಲ್ಲಿವರೆಗೂ ಕೌನ್ಸಿಲಿಂಗ್ ಲೆವೆಲ್ ಸೀಟ್ ತಗೊಳ್ಳೋ ಲೆವೆಲ್ ವರ್ಗು ನಮ್ಗೆ ಗೈಡ್ ಮಾಡಿದಾರೆ ಅವರು. ಒಂಥರ ಆ ಕೇರಿಂಗ್ ಅವ್ರಿಗೆ ಪೇರೆಂಟ್ಹುಡ್ ಆತರ ನಮ್ಮನ್ನ ಗೈಡ್ ಮಾಡಿ ಅಷ್ಟೇ ಬಿಡ್ಲಿಲ್ಲ. ನಮ್ ಎಕ್ಸಾಮ್ ಬರೆಯೋವರೆಗೂ ಅಷ್ಟೇ ಇರ್ಲಿಲ್ಲ, ನಮ್ ಸೀಟ್ ತಗೊಳ್ಳೋ ಲೆವೆಲ್ ವರ್ಗು ನಮ್ ಜೊತೆ ಇದ್ದು ನಮ್ಗೆ ಗೈಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್.